metals and non-metals. List the different uses of metals that you can come across in everyday life. Uses of metals. Iron alloyed with other metal is used in train, automobile, aeroplane, satellite and industrial gadget. Iron, whenever in conjunction with the cement, is used to construct a big building. Big building use ಕಟ್ಟುವಾಗೆಲ್ಲ ಐರನ್ ಅನ್ನು ಯೂಸ್ ಮಾಡ್ತಾರೆ ಸಿಮೆಂಟ್ ಒಟ್ಟಿಗೆ ಮಿಕ್ಸ್ ಮಾಡಿ. Aluminum and its alloys are used in making household item and aeroplane. ಅಲ್ಯೂಮಿನಿಯಂದು ಪಾತ್ರೆ, ಹೌಸ್ಹೋಲ್ಡ್ ಐಟಮ್ ಆ್ಯಂಡ್ ಏರೋಪ್ಲೇನ್ ತಯಾರಿಸುವಾಗ ಸಹ ಅಲ್ಯೂಮಿನಿಯಮನ್ನು ಯೂಸ್ ಮಾಡ್ತಾರೆ. ಮೆಟಲ್ ಲೈಕ್ ಕಾಪರ್, ಐರನ್, ಅಲ್ಯೂಮಿನಿಯಂ ಆರ್ ಯೂಸ್ಡ್ ಇನ್ ಮೇಕಿಂಗ್ ಕುಕ್ಕಿಂಗ್ ಯುಟೆನ್ಸಿಲ್ ಆ್ಯಂಡ್ ವಾಟರ್ ಬಾಯ್ಲರ್. ಕುಕ್ಕಿಂಗ್ ಯುಟೆನ್ಸಿಲ್ ಪಾತ್ರೆಗಳಿಗೆ ಯೂಸ್ ಮಾಡುವಾಗ ಕಾಪರ್, ಐರನ್, ಅಲ್ಯೂಮಿನಿಯಂ ಯೂಸ್ ಮಾಡ್ತಾರೆ. ಆ್ಯಂಡ್ ವಾಟರ್ ಬಾಯ್ಲರ್. ಕಾಪರ್ ಆ್ಯಂಡ್ ಅಲ್ಯೂಮಿನಿಯಂ ಆರ್ ಯೂಸ್ಡ್ ಇನ್ ಎಲೆಕ್ಟ್ರಿಕ್ ವೈರ್. ಎಲೆಕ್ಟ್ರಿಕಲ್ ವೈರ್ ತಯಾರಿಸುವಾಗ ಕಾಪರ್ ಮತ್ತು ಅಲ್ಯೂಮಿನಿಯಮನ್ನು ಯೂಸ್ ಮಾಡ್ತಾರೆ. ಗೋಲ್ಡ್ ಆ್ಯಂಡ್ ಸಿಲ್ವರ್ ಆರ್ ಯೂಸ್ಡ್ ಇನ್ ಮೇಕಿಂಗ್ ಎಲೆಕ್ಟ್ರಿಕಲ್ ಕಾಂಟ್ಯಾಕ್ಟ್ಸ್ ಇನ್ ಕಂಪ್ಯೂಟರ್ ಆ್ಯಂಡ್ ಸೋಲಾರ್ ಸೆಲ್ ಆ್ಯಂಡ್ ಜ್ಯುವೆಲರಿ. ಗೋಲ್ಡ್ ಮತ್ತು ಸಿಲ್ವರ್. ಅಲ್ಯೂಮಿನಿಯಂ ಫಾಯಿಲ್ಸ್ ಆರ್ ಯೂಸ್ಡ್ ಆಸ್ ಪ್ಯಾಕಿಂಗ್ ಮೆಟೀರಿಯಲ್. ಇನ್ ಕಂಬೈನ್ಡ್ ಫಾರ್ಮ್ ಆಫ್ ಮೆಟಲ್ಸ್ ಆರ್ ಯೂಸ್ಡ್ ಆಸ್ ಸಾಲ್ಟ್, ಸಿಮೆಂಟ್ ಆ್ಯಂಡ್ ಗ್ಲಾಸ್. ಹಾಗೆ ವಾಟ್ ಆರ್ ದ ಯೂಸಸ್ ಆಫ್ ನಾನ್ ಮೆಟಲ್? ನಾನ್ ಮೆಟಲ್ ಯಾಕೆ ಯೂಸ್ ಮಾಡ್ತಾರೆ? ಆಕ್ಸಿಜನ್ ಈಸ್ ಎಸೆನ್ಷಿಯಲ್ ಫಾರ್ ಅವರ್ ಲೈಫ್ ವಿಚ್ ಆಲ್ ಲಿವಿಂಗ್ ಬೀಯಿಂಗ್ ಇನೇಲ್ ಡ್ಯೂರಿಂಗ್ ಬ್ರೀತಿಂಗ್ ಒಂದು ನಾನ್ ಮೆಟಲ್. ಆಕ್ಸಿಜನ್ ಒಂದು ನಾನ್ ಮೆಟಲ್, ಆದ ಕಾರಣ ಬ್ರೀತಿಂಗ್ ಎಲ್ಲರಿಗೂ ಬೇಕು. ನೈಟ್ರೋಜನ್ ಈಸ್ ಯೂಸ್ಡ್ ಇನ್ ಫರ್ಟಿಲೈಸರ್ಸ್. ನೈಟ್ರೋಜನ್ಸ್ ನಾನ್ ಮೆಟಲ್, ಇದನ್ನು ಫರ್ಟಿಲೈಸರ್ ಆಗಿ ಯೂಸ್ ಮಾಡ್ತಾರೆ ಗ್ರೋತ್ ಆಫ್ ಪ್ಲಾಂಟ್. ಕ್ಲೋರಿನ್ ಈಸ್ ಯೂಸ್ಡ್ ಫಾರ್ ಪ್ಯೂರಿಫಿಕೇಶನ್ ಆಫ್ ವಾಟರ್. ಕ್ಲೋರಿನನ್ನು ಪ್ಯೂರಿಫಿಕೇಶನ್ ಆಗಿ ಯೂಸ್ ಮಾಡ್ತಾರೆ, ವಾಟರ್ ಕ್ಲೀನ್ ಆಗಲಿಕ್ಕೆ ಯೂಸ್ ಮಾಡ್ತಾರೆ. ಅಯೋಡಿನ್ ಈಸ್ ಯೂಸ್ಡ್ ಆ್ಯಸ್ ಎ ಟಿಂಚರ್ ಅಯೋಡಿನ್ ಆಗಿ ಅಯೋಡಿನನ್ನು ಯೂಸ್ ಮಾಡ್ತಾರೆ. ಸಲ್ಫರ್ ಈಸ್ ಯೂಸ್ಡ್ ಇನ್ ಕ್ರ್ಯಾಕರ್ಸ್ ಪಟಾಕಿ ಎಲ್ಲ ಶಬ್ದ ಮಾಡೋದಕ್ಕೆಲ್ಲ ಸಲ್ಫರ್ ಒಳ್ಳೆ ಇದು ಬೇಕು, ಸಲ್ಫರ್ ಯೂಸ್ ಮಾಡ್ತಾರೆ. ಕೋಲ್ ಆ್ಯಂಡ್ ಪೆಟ್ರೋಲಿಯಂ. ಪಾಯಿಂಟ್ ಟು ರಿಮೆಂಬರ್: ನ್ಯಾಚುರಲ್ ರಿಸೋರ್ಸಸ್. The sources that are obtained from nature are called natural resources. For example, air, water, soil, minerals. ಇದೆಲ್ಲ ನೇಚರಲ್ಲಿ ಸಿಗುವ ವಸ್ತು, ಪ್ರಕೃತಿಯಿಂದಲೇ, ಅದನ್ನು ನಾವು ನ್ಯಾಚುರಲ್ ರಿಸೋರ್ಸಸ್ ಹೇಳ್ತೇವೆ. ಏರ್ ನೇಚರಲ್ಲಿ ಸಿಗೋದು, ವಾಟರ್ ಕೂಡ ನೇಚರ್, ಸಾಯಿಲ್, ಮಿನರಲ್ ಇದೆಲ್ಲ ಪ್ರಕೃತಿಯಿಂದಲೇ ಸಿಗುವ ವಸ್ತು. ಎಕ್ಸಾಸ್ಟಿಬಲ್ ನ್ಯಾಚುರಲ್ ರಿಸೋರ್ಸಸ್ ಅಂದರೆ ಮುಗಿಯದೇ ಇರುವಂಥ ನ್ಯಾಚುರಲ್ ರಿಸೋರ್ಸಸ್ ಯಾವುದಂತ. ದ ಸೋರ್ಸಸ್ ವಿಚ್ ದಟ್ ಆರ್ ಪ್ರೆಸೆಂಟ್ ಇನ್ ಅನ್ಲಿಮಿಟೆಡ್ ಕ್ವಾಂಟಿಟಿ ಇನ್ ನೇಚರ್. ಪ್ರಕೃತಿಯಲ್ಲಿ ಬೇಕಾದಷ್ಟು ಪ್ರಮಾಣದಲ್ಲಿ ಸಿಗುವುದು. ಆ್ಯಂಡ್ ಕೆನ್ ನಾಟ್ ಬಿ ಎಕ್ಸಾಸ್ಟೆಡ್, ಅದು ಮುಗಿಯುವುದೇ ಇಲ್ಲ ಬೈ ಹ್ಯೂಮನ್ ಆ್ಯಕ್ಟಿವಿಟಿ. ಹ್ಯೂಮನ್ನವರು ಎಷ್ಟು ಅದನ್ನು ಯೂಸ್ ಮಾಡಿದ್ರು ಅದು ರಿಸೋರ್ಸಸ್ ಮುಗಿಯೋದಂಥ ರಿಸೋರ್ಸಸ್. ಅದಕ್ಕೆ ಫಾರ್ ಎಕ್ಸಾಂಪಲ್ ಯಾವುದೇ ಅಂದರೆ ಏರ್, ಸನ್ಲೈಟ್ ನಮಗೆ ಬೇಕಾದಷ್ಟು ಸಿಗ್ತದೆ. ಅದೇ ಪ್ರಕಾರ ಹೇರ್ ಕೂಡ ನೇಚರಲ್ಲೇ ಸಿಗ್ತದೆ. ಎಕ್ಸಾಸ್ಟಿಬಲ್ ನ್ಯಾಚುರಲ್ ರಿಸೋರ್ಸಸ್. ಎಕ್ಸಾಸ್ಟಿಬಲ್ ಅಂದರೆ ಅದಕ್ಕೊಂದು ಲಿಮಿಟೆಡ್ ಕ್ವಾಂಟಿಟಿ ಇರ್ತದೆ, ಮುಗೀತದೆ ಅದು. ದ ರಿಸೋರ್ಸಸ್ ದಟ್ ಆರ್ ಪ್ರೆಸೆಂಟ್ ಇನ್ ಲಿಮಿಟೆಡ್ ಕ್ವಾಂಟಿಟಿ ಇನ್ ನೇಚರ್, ಅದರ ಪ್ರಮಾಣ ಅಷ್ಟೇ ಅಂತ ಉಂಟು. ಆ್ಯಂಡ್ ಕ್ಯಾನ್ ಬಿ ಎಕ್ಸಾಸ್ಟೆಡ್ ಬೈ ಹ್ಯೂಮನ್ ಆ್ಯಕ್ಟಿವಿಟಿ. ಹ್ಯೂಮನ್ ಅವರು ಜಾಸ್ತಿ ಯೂಸ್ ಮಾಡಿದರೆ ಅದು ಮುಗಿಯುತ್ತದೆ. ಫಾರ್ ಎಕ್ಸಾಂಪಲ್ ಕೋಲ್, ಪೆಟ್ರೋಲಿಯಂ, ಮಿನರಲ್ಸ್, ಫಾರೆಸ್ಟ್ ಎಸೆಟ್ರಾ. ಇದನ್ನು ನಾವು ನಮಗೆ ಬೇಕಾದಾಗೆ ಖರ್ಚು ಮಾಡಿದರೆ ನೆಕ್ಸ್ಟ್ ಜನ್ರೇಷನ್ಗೆ ಈ ಫಾಸಿಲ್ಸ್ ದೊರೆಯುವುದಿಲ್ಲ, ಇದೆಲ್ಲ ಸಿಗುವುದಿಲ್ಲ. ಎಕ್ಸಾಸ್ಟಿಬಲ್. ಫಾಸಿಲ್ಸ್ ದ ರಿಮೈನ್ಸ್ ಆಫ್ ಪಾರ್ಟ್ ಆಫ್ ಪ್ಲಾಂಟ್ ಆ್ಯಂಡ್ ಆನಿಮಲ್ಸ್ ಆರ್ ಇಟ್ ಸೆಲ್ಫ್ ಪ್ರಿಸರ್ವ್ಡ್ ಇನ್ ದ ಕೋರ್ಸ್ ಆಫ್ ಟೈಮ್ ಈಸ್ ಕಾಲ್ಡ್ ಫಾಸಿಲ್ಸ್. ಆನಿಮಲ್ದು ಮತ್ತು ಪ್ಲಾಂಟ್ ಇದು ರಿಮೈನ್ಸ್, ಉಳಿದ ವಸ್ತುವನ್ನೆಲ್ಲ ಪ್ರಿಸರ್ವ್ ಭೂಮಿಯೊಳಗೆ ಇರ್ತದೆ ತುಂಬ ವರ್ಷದಿಂದ, ಅದಕ್ಕೆ ಅದು ನಂತರ ಕ್ರಮೇಣ ಅದು ಫಾಸಿಲ್ ಆಗಿ ಫಾರ್ಮ್ ಆಗ್ತದೆ. ಸಮ್ ಎಕ್ಸಾಸ್ಟಿಬಲ್ ನ್ಯಾಚುರಲ್ ರಿಸೋರ್ಸಸ್ ಫ್ರಮ್ ದ ಡೆಡ್ ರಿಮೈನ್ಸ್ ಆಫ್ ಲಿವಿಂಗ್ ಆರ್ಗನಿಸಮ್. ಕೆಲವು ಯಾವುದೆಲ್ಲ ಅಂದರೆ ಎಕ್ಸಾಸ್ಟ್ ಮುಗಿಯುವಂಥ ರಿಸೋರ್ಸಸ್, ಅದರ ಡೆಡ್ ರಿಮೈನ್ಸ್ ಆಫ್ ಲಿವಿಂಗ್ ಆರ್ಗನಿಸಮ್ದು ಕೆಲವೆಲ್ಲ ಡೆಡ್ ಆದದೆಲ್ಲ ಕೊಳೆತ ಅದೆಲ್ಲ ಒಳಗೆ ಅರ್ಥೊಟ್ಟಿಗೆ ಸೇರಿ ಅದು ನೋನ್ ಆಸ್ ಫಾಸಿಲ್ಸ್ ಆಗ್ತದೆ ಲಾಸ್ಟಿಗೆ. ಯಾವುದೆಂದರೆ ಫಾಸಿಲ್ಸ್ ಫ್ಯೂಯಲ್ಸ್. ಫಾರ್ ಎಕ್ಸಾಂಪಲ್ ಕೋಲ್, ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಇದೆಲ್ಲ ಸಿಗೋದು ಆ ರೀತಿಯಾಗಿ ಡೆಡ್ ರಿಮೈನ್ಸ್. ಕೋಲ್ ಈಸ್ ಫಾಸಿಲ್ ಫ್ಯೂಯಲ್. ಯಾಕೆ ಕೋಲನ್ನು ಕೂಡ ಫಾಸಿಲ್ ಅಂತ ಹೇಳ್ತಾರೆ? ದಟ್ ವಾಸ್ ಫಾರ್ಮ್ಡ್ ಬೈ ಡಿಕೆ ಆಫ್ ವೆಜಿಟೇಷನ್. ಕೊಳೆತ ಅದು ತುಂಬ ಸಮಯ ಎಲ್ಲ ಮಿಲಿಯನ್ ಇಯರ್ಸ್ ಬೇಕಾಗ್ತದೆ, ಆ ರೀತಿ ತುಂಬ ಸಮಯ ಅದು ಉಳಿದು ಭೂಮಿಯ ಅಡಿಯಲ್ಲಿ, ಆಗ ಇದು ಫಾಸಿಲ್ ಫ್ಯೂಯಲ್ ಆಗಿ ಮಾರ್ಪಾಡಾಗ್ತದೆ. which existed millions of years ago. It is a non-crystalline form of carbon. Carbonization, the slow process of conversion of dead vegetation in coal is called carbonization. ಎಷ್ಟೋ ಸಮಯದ ನಂತರ ಮಿಲಿಯನ್ ಆಫ್ ಇಯರ್ಸ್ ತಗೊಳ್ತದೆ ಒಂದು ಫಾಸಿಲ್ಸ್ ಆಗಲಿಕ್ಕೆ, ಕೋಲ್ ಫಾಸಿಲ್. ಅದಕ್ಕೆ ನಾವು ಆ ಪ್ರೊಸೆಸ್ಸಿಗೆ ಕಾರ್ಬನೈಸೇಷನ್ ಹೇಳ್ತಾರೆ. ಕೋಕ್ ಈಸ್ ಆನ್ ಅಮಾರ್ಫಸ್ ಫಾರ್ಮ್ ಆಫ್ ಕಾರ್ಬನ್ನ ರೂಪಾಂತರವೇ ಕೋಕ್ ಅಂತ. ವಿಚ್ ಈಸ್ ಹಾರ್ಡರ್ ಆ್ಯಂಡ್ ಡೆನ್ಸರ್ ದ್ಯಾನ್ ಚಾರ್ಕೋಲ್ಗಿಂತ ಸಹ
ಹಾರ್ಡ್ ಆಗಿರ್ತದೆ, ದಪ್ಪ ಇರ್ತದೆ. ಆ್ಯಂಡ್ ಯೂಸ್ಡ್ ಆ್ಯಸ್ ಎ ಫ್ಯೂಯಲ್ ಆಗಿ ಯೂಸ್ ಮಾಡ್ತಾರೆ. ಇಟ್ ಈಸ್ ಅಬ್ಟೈನ್ಡ್ ಬೈ ಹೀಟಿಂಗ್ ಸಾಫ್ಟ್ ಕೋಲ್ ಇನ್ ಅಬ್ಸೆನ್ಸ್ ಆಫ್ ಲಿಟಲ್ ಆಫ್ ಏರ್ ಇಲ್ಲದೆ ಅದನ್ನು ಸಾಫ್ಟ್ ಮಾಡೋದು. ಆಗ ಕೋಲನ್ನು ಸಾಫ್ಟ್ ಮಾಡುವಾಗ ಸಿಗುವುದು ಕೋಕು. ಇಟ್ ಈಸ್ ಬ್ಲ್ಯಾಕ್ ಇನ್ ಕಲರ್. ಇಟ್ ಈಸ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಸ್ಟೀಲಲ್ಲಿ ಸ್ಟೀಲ್ ತಯಾರಿಸುವಾಗ ಇದನ್ನು ಕೋಕನ್ನು ಯೂಸ್ ಮಾಡ್ತಾರೆ. ಡಿಸ್ಟ್ರಕ್ಟಿವ್ ಡಿಸ್ಟಿಲೇಷನ್. ದ ಪ್ರೊಸೆಸ್ ಆಫ್ ಹೀಟಿಂಗ್ ಕೋಲ್ ಇನ್ ಅಬ್ಸೆನ್ಸ್ ಆಫ್ ಹೇರ್ ಈಸ್ ಕಾಲ್ಡ್ ಡಿಸ್ಟ್ರಕ್ಟಿವ್ ಡಿಸ್ಟಿಲೇಷನ್. ಆ ಕೋಕ್ ತಯಾರಿಸುವ ಮೆಥಡನ್ನೇ ಎಂತ ಹೇಳ್ತಾರೆ, ಡಿಸ್ಟ್ರಕ್ಟಿವ್ ಡಿಸ್ಟಿಲೇಷನ್ ಅಂತ. ಆ ಪ್ರೊಸೆಸ್ಸನ್ನೇ ಕೋಲ್ ಅಬ್ಸೆನ್ಸ್ ಆಫ್ ಹೇರ್ ಇರಬಾರ್ದು. ಕೋಲ್ ತಾರ್ ಈಸ್ ಎ ಬ್ಲ್ಯಾಕ್ ಥಿಕ್ ಲಿಕ್ವಿಡ್. ಕೋಲ್ ತಾರ್ ಅಂದರೆ ಒಂದು ಲಿಕ್ವಿಡ್. ಅದು ಯಾವ ಕಲರಲ್ಲಿ ಇರ್ತದೆ ಹೇಳಿದರೆ ಬ್ಲ್ಯಾಕ್ ಮತ್ತು ಥಿಕ್ಕಾಗಿ ದಪ್ಪಾಗಿರ್ತದೆ. ಆ್ಯಂಡ್ ಮಿಕ್ಸ್ಚರ್ ಆಫ್ 200 ಸಬ್ಸ್ಟೆನ್ಸಸ್ ಆ್ಯಂಡ್ ಈಸ್ ಯೂಸ್ಡ್ ಟು ಗೆಟ್ ವೇರಿಯಸ್ ಮೆಟೀರಿಯಲ್ ಆಫ್ ಎವ್ರಿಡೇ ಲೈಫ್. ಅದರ ಯೂಸ್ ಎವ್ರಿಡೇ ಲೈಫಲ್ಲಿ ನಾವು ಮಾಡ್ತೇವೆ. ಇಂಡಸ್ಟ್ರಿ ಲೈಕ್ ಎಲ್ಲೆಲ್ಲ ಯೂಸ್ ಮಾಡ್ತಾರೆ, ಡ್ರಗ್ಸ್, ಡೈಸ್, ಪ್ಲಾಸ್ಟಿಕ್, ಪರ್ಫ್ಯೂಮ್ಸ್, ಪೇಂಟ್, ನ್ಯಾಪ್ಥಲಿನ್ ಬಾಲ್ ಎಕ್ಸೆಟ್ರಾ. ಈ ಬ್ಲ್ಯಾಕ್ ಥಿಕ್ ಲಿಕ್ವಿಡನ್ನು ಕೋಲ್ ತಾರನ್ನು ಯೂಸ್ ಮಾಡ್ತಾರೆ. ಕೋಲ್ ಗ್ಯಾಸ್ is a byproduct that is obtained during the process of coal to form coke and used as a fuel. ಕೋಲ್ ಗ್ಯಾಸ್ ಅನ್ನು ಫ್ಯೂಯಲ್ ಆಗಿ ಯೂಸ್ ಮಾಡ್ತಾರೆ. ಆ ಪ್ರೊಸೆಸ್ ಕೋಲ್ನಿಂದ ಕೋಕನ್ನು ಹೇಗೆ ಮಾಡ್ತಾರೆ ಆ ಪ್ರೊಸೆಸ್. ಪೆಟ್ರೋಲಿಯಂ ಈಸ್ ಫಾಸಿಲ್ ಫ್ಯೂಯಲ್. ಪೆಟ್ರೋಲಿಯಂ ಕೂಡ ಫಾಸಿಲ್ ಫ್ಯೂಯಲ್ ದಟ್ ಈಸ್ ಒಬ್ಟೈನ್ಡ್ ಬೈ ಡಿಕಂಪೋಸಿಷನ್ ಆಫ್ ಡೆಡ್ ಆ್ಯನಿಮಲಿಂದ ದೊರೆಯುವುದು. ಡಿಕಂಪೋಸಿಷನ್ ಆಗುವುದು, ಸಾಯಿಲ್ ಒಟ್ಟಿಗೆ ಮಿಕ್ಸ್ ಆಗಿ ತುಂಬ ಮಿಲಿಯನ್ ಇಯರ್ಸ್ ತಗೊಳ್ತದೆ ಪೆಟ್ರೋಲಿಯಂ ಆಗಲಿಕ್ಕೆ. ಆ್ಯಂಡ್ ಪ್ಲಾಂಟ್ ಡ್ಯೂ ಟು ಡೆಡ್ ಆ್ಯನಿಮಲ್ ಆ್ಯಂಡ್ ಪ್ಲಾಂಟ್ ಎರಡು ಬೇಕು. ಡ್ಯೂ ಟು ದ ಜಿಯೋಲಜಿಕಲ್ ಚೇಂಜಸ್ ಅಂಡರ್ ದ ಅರ್ತ್. ಜಿಯೋಲಜಿಕಲ್ ಚೇಂಜಸ್ ಆಗ್ತಾ ಇರ್ತದೆ ಅರ್ತ್ ಅಂಡರಲ್ಲಿ. ಆ ಟೈಮಲ್ಲಿ ಪೆಟ್ರೋಲಿಯಂ ಆಗೋದು. ಇಟ್ ಮೀನ್ಸ್ ಆಯಿಲ್ ಫ್ರಮ್ ರಾಕ್ಸ್. ಇಟ್ ಈಸ್ ಡಾರ್ಕ್ ಆಯಿಲಿ ಲಿಕ್ವಿಡ್ ದಟ್ ಈಸ್ ಇನ್ಸಾಲ್ಯುಬಲ್ ಇನ್ ವಾಟರ್ ಒಟ್ಟಿಗೆ ಕರಗುವುದಿಲ್ಲ. What are the advantages of using CNG and LPG as a fuel? The advantage of using CNG and LPG fuel are a non-polluting fuel for vehicle. ಇದರಲ್ಲಿ ಪೊಲ್ಯೂಟರ್ ಅಂಶ ಸ್ವಲ್ಪ ಕಡಿಮೆ. It is used for power generation. It can be used directly for burning in homes and factories. ಹೋಮ್ ಮತ್ತು ಫ್ಯಾಕ್ಟ್ರಿಲೂ ಯೂಸ್ ಮಾಡ್ತೀವಿ. They are easily available. ಬೇಗನೆ ದೊರೆಯುತ್ತದೆ. Name the petroleum product used for surfacing of road. The petroleum product bitumen, ಸರಿ ನೆನಪಿಡಿ, is used for surfacing of road. Describe how coal is formed from dead vegetation. What is this process called? About 300 million years ago, the earth had a dense forest. 300 million ವರ್ಷದ ಹಿಂದೆ ಡೆನ್ಸ್ ಫಾರೆಸ್ಟ್ ಎಲ್ಲ ಅರ್ಥದಲ್ಲಿ ಇತ್ತು. ಇನ್ ಲೋ ಲೈಯಿಂಗ್ ವೆಟ್ ಲ್ಯಾಂಡ್, ಆ ಸೈಡ್ ತಗ್ಗು ಪ್ರದೇಶದಲ್ಲಿ ಡೆನ್ಸ್ ಫಾರೆಸ್ಟ್ ಇತ್ತು. ಡ್ಯೂ ಟು ದ ನ್ಯಾಚುರಲ್ ಕಾಲಮಿಟೀಸ್ ಲೈಕ್ ಫ್ಲಡ್ಡಿಂಗ್, ದೀಸ್ ಫಾರೆಸ್ಟ್ ಗಾಟ್ ಬರೀಡ್ ಅಂಡರ್ ದ ಸಾಯಿಲ್. ಅದು ಫ್ಲಡ್ ನೆರೆ ಬಂದ ಸಮಯದಲ್ಲಿ ಈ ಫಾರೆಸ್ಟ್ ಎಲ್ಲ ಮುಳುಗಿ ಹೋಗುವುದು, ಸಾಯಿಲ್ ಒಟ್ಟಿಗೆ ಸೇರಿತು. ಆ್ಯಸ್ ಮೋರ್ ಸಾಯಿಲ್ ಇಸ್ ಡೆಪಾಸಿಟೆಡ್ ಓವರ್ ದೆಮ್. ಆಮೇಲೆ ಸಾಯಿಲ್ ಪುನಃ ಅದರ ಮೇಲೆ ಬಂದು ಬಿತ್ತು, ತಗ್ಗು ಪ್ರದೇಶದ ಮೇಲೆ. ದೇ ಆರ್ ಕಂಪ್ರೆಸ್ಡ್. ಆಗ ಏನಾಯಿತು, ದೇವರು ಫುಲ್ಲು ಪುನಃ ಮಣ್ಣು ಬಿದ್ದು ಅದು ಅಡಿ ಹೋಗ್ತದೆ. ದಟ್ ಅಂಡರ್ ಹೈ ಪ್ರೆಷರ್ ಆ್ಯಂಡ್ ಹೈ ಟೆಂಪರೇಚರ್. ಪ್ರೆಷರ್ ಮತ್ತು ಟೆಂಪರೇಚರ್ ಜಾಸ್ತಿ ಆದಾಗ ಡೆಡ್ ಪ್ಲ್ಯಾಂಟ್ ಗಾಟ್ ಸ್ಲೋಲಿ ಕನ್ವರ್ಟೆಡ್ ಟು ಕೋಲ್. ಆ ಪ್ಲ್ಯಾಂಟ್ ಡೆಡ್ ಪ್ಲ್ಯಾಂಟ್ ಆದ ಡೆಡ್ಗೆ ಎಲ್ಲ ಇದ್ದದ್ದು ಫಾರೆಸ್ಟಲ್ಲಿ ಇದ್ದ ವಸ್ತು ಎಲ್ಲ ಅದು ಕನ್ವರ್ಟೆಡ್ ಏನಾಗ್ತದೆ, ಕೋಲ್ ಆಗಿ ಮಾರ್ಪಾಡಾಗ್ತದೆ. ದ್ಯಾಟ್ ಮೇನ್ಲಿ ಕಂಟೈನ್ ಕಾರ್ಬನ್ ಇನ್ ಇಟ್. ಆ ಕೋಲಲ್ಲಿ ಜಾಸ್ತಿ ಅಂತ ಇರೋದಕ್ಕೆ ಹೇಳಿದರೆ ಕಾರ್ಬನ್. ದ ಸ್ಲೋ ಪ್ರೊಸೆಸ್ ಆಫ್, ಅದಕ್ಕೆ ಎಷ್ಟು 300 ಮಿಲಿಯನ್ಸ್ ಆಫ್ ಇಯರ್ ಬೇಕು ಆ ಪ್ರೊಸೆಸ್ ಆಗಲಿಕ್ಕೆ. ಕನ್ವರ್ಷನ್ ಆಫ್ ಡೆಡ್ ವೆಜಿಟೇಷನ್. ಈ ಪ್ಲ್ಯಾಂಟ್ ಡೆಡ್ ಆದದ್ದು ಪುನಃ ಕೋಲ್ ಆಗಲಿಕ್ಕೆ ಮಿಲಿಯನ್ ಆಫ್ ಇಯರ್ ಬೇಕು, ಅದಕ್ಕೆ ಸ್ಲೋ ಪ್ರೊಸೆಸ್ ಅಂತ ಹೇಳ್ತಾರೆ. ಸೊ ಪ್ರೊಸೆಸ್ ಆಫ್ ಕನ್ವರ್ಷನ್ ಆಫ್ ಡೆಡ್ ವೆಜಿಟೇಷನ್ ಇಂಟು ಕೋಲ್ ಇಸ್ ಕಾಲ್ಡ್, ಆ ಪ್ರೊಸೆಸ್ನ ಹೆಸರು ಕಾರ್ಬೋನೈಜೇಷನ್. ಸ್ಲೋ ಪ್ರೊಸೆಸ್ನ ಹೆಸರು ಅಂತ ಕೇಳಿದರೆ ಕಾರ್ಬೋನೈಜೇಷನ್. ಕನ್ವರ್ಷನ್ ಆಫ್ ಡೆಡ್ ವೆಜಿಟೇಷನ್ ಇಂಟು ಕೋಲ್. ಫಾಸಿಲ್ಸ್ ಫ್ಯೂಯಲ್ ಆರ್ ಡ್ಯಾಶ್ ಆ್ಯಂಡ್ ಡ್ಯಾಶ್. ಫಾಸಿಲ್ಸ್ ಫ್ಯೂಯಲ್ಗೆ ಎಕ್ಸಾಂಪಲ್ ಯಾವುದು ಕೇಳಿದರೆ ಕೋಲ್, ಪೆಟ್ರೋಲಿಯಂ, ನ್ಯಾಚುರಲ್ ಗ್ಯಾಸ್. ಪ್ರೊಸೆಸ್ ಆಫ್ ಸಪರೇಷನ್ ಆಫ್ ಡಿಫರೆಂಟ್ ಕಾನ್ಸ್ಟಿಟ್ಯೂಯೆಂಟ್ ಫ್ರಮ್ ಪೆಟ್ರೋಲಿಯಂ ಇಸ್ ಕಾಲ್ಡ್ ಡ್ಯಾಶ್ ರಿಫೈನಿಂಗ್. ಲೀಸ್ಟ್ ಪೊಲ್ಯೂಟಿಂಗ್ ಫ್ಯೂಯಲ್ ಫಾರ್ ವೆಹಿಕಲ್, ಅಂದರೆ ಪೊಲ್ಯೂಷನ್ ಸ್ವಲ್ಪ ಕಡಿಮೆ ಆಗುವಂಥ ಫ್ಯೂಯಲ್ ಯಾವುದು ಕೇಳಿದರೆ CNG. ಫಾಸಿಲ್ಸ್ ಫ್ಯೂಯಲ್ಸ್ ಕ್ಯಾನ್ ಬಿ ಮೇಡ್ ಇನ್ ಲೆಬೊರೇಟರಿಯಲ್ಲಿ ತಯಾರಿಸುವುದಿಲ್ಲ, ಇದು ಫಾಲ್ಸ್. ಇದಕ್ಕೆ ಮಿಲಿಯನ್ ಇಯರ್ಸ್ ಆಫ್ ಟೈಮ್ ಬೇಕಾಗ್ತದೆ. ಇಟ್ ಟೇಕ್ ಮಿಲಿಯನ್ಸ್ ಆಫ್ ಇಯರ್ಸ್. CNG ಇಸ್ ಮೋರ್ ಪೊಲ್ಯೂಟಿಂಗ್ ಫ್ಯೂಯಲ್ ದ್ಯಾನ್ ಪೆಟ್ರೋಲ್, ಅದು ಕೂಡ ಫಾಲ್ಸ್. CNG ಯಾವಾಗ ಸಹ ಲೀಸ್ಟ್ ಪೊಲ್ಯೂಟೆಡ್.
ಕೋಕ್ ಈಸ್ ಆಲ್ಮೋಸ್ಟ್ ಪ್ಯೂರ್ ಫಾರ್ಮ್ ಆಫ್ ಕಾರ್ಬನ್. ಕೋಕಲ್ಲಿರೋದು ಜಾಸ್ತಿ ಯಾವುದೆಂದರೆ ಕಾರ್ಬನ್. ಸರಿ, ಟ್ರೂ. ಕೋಲ್ ತಾರ್ ಈಸ್ ಎ ಮಿಕ್ಸ್ಚರ್ ಆಫ್ ವೇರಿಯಸ್ ಸಬ್ಸ್ಟೆನ್ಸಸ್. ಕೋಲ್ ತಾರಲ್ಲಿ ಅನೇಕ ಸಬ್ಸ್ಟೆನ್ಸಸ್ ಉಂಟು, ಎಲ್ಲ ಮಿಕ್ಸ್ಚರ್ ಅಂತ ಹೇಳ್ತಾರೆ. ಅದು ಕೂಡ ಟ್ರೂ, ಯಾಕೆಂದರೆ ಕೋಲ್ ತಾರಲ್ಲಿ 200 ಅಷ್ಟು ಮಿಕ್ಸ್ಚರ್ ಉಂಟು, ಮಿಕ್ಸಿಂಗ್ ಸಬ್ಸ್ಟೆನ್ಸಸ್. ಕೆರೋಸಿನ್ ಈಸ್ ನಾಟ್ ಎ ಫೊಸಿಲ್ ಫ್ಯೂಯಲ್. ಅದು ಫಾಲ್ಸ್, ಯಾಕೆಂದರೆ ಕೆರೋಸಿನ್ ಯಾವಾಗ ಸಹ ಅಂಡರ್ ದ ಅರ್ಥ ಸಿಗೋದು, ಇದು ಫೊಸಿಲ್ ಫ್ಯೂಯಲ್. ಎಕ್ಸ್ಪ್ಲೇನ್ ವೈ ದ ಫೊಸಿಲ್ ಫ್ಯೂಯಲ್ಸ್ ಆರ್ ಎಕ್ಸಾಸ್ಟೇಬಲ್ ಆ್ಯಂಡ್ ನ್ಯಾಚುರಲ್ ರಿಸೋರ್ಸಸ್. ಯಾಕೆ ಹೇಳ್ತಾರೆ ಅಂತ. ಫೊಸಿಲ್ ಫ್ಯೂಯಲ್ಸ್ ಆರ್ ಲಿಮಿಟೆಡ್ ಇನ್ ನೇಚರ್ ಆ್ಯಂಡ್ ಲಯಬಲಿ ಟು ಬಿ ಎಕ್ಸಾಸ್ಟೆಡ್ ಬೈ ಡಿಫ್ರೆಂಟ್ ಹ್ಯೂಮನ್ ಆ್ಯಕ್ಟಿವಿಟೀಸ್. ಅದು ಅಷ್ಟು ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲದ ಕಾರಣ ಇದನ್ನು ನಾವು ಎಕ್ಸಾಸ್ಟೇಬಲ್ ನ್ಯಾಚುರಲ್ ರಿಸೋರ್ಸಸ್ ಅಂತ ಹೇಳ್ತೇವೆ. ಡಿಸ್ಕ್ರೈಬ್ ದ ಕ್ಯಾರೆಕ್ಟರಿಸ್ಟಿಕ್ ಆ್ಯಂಡ್ ಯೂಸಸ್ ಆಫ್ ಕೋಕ್. ಕೋಕ್ನ ಯೂಸಸ್ ಎಂತ ಅಂತ. ಇಟ್ ಈಸ್ ಟಫ್, ಫೋರಸ್ ಆ್ಯಂಡ್ ಬ್ಲ್ಯಾಕ್ ಸಬ್ಸ್ಟೆನ್ಸಸ್. ಇಟ್ ಈಸ್ ಆಲ್ಮೋಸ್ಟ್ ಪ್ಯೂರ್ ಫಾರ್ಮ್ ಆಫ್ ಕಾರ್ಬನ್. Coke is obtained by heating soft coal in absence or a little supply of air. It is used in the manufacture of steel and in the extraction of many metals. ಸ್ಟೀಲ್ ತಯಾರಿ ಮಾಡುವ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತಾರೆ ಕೋಕನ್ನು. ಡಿಫೈನ್ ದ ಟರ್ಮ್ ಪೆಟ್ರೋಕೆಮಿಕಲ್. ಪೆಟ್ರೋಕೆಮಿಕಲ್ ಅಂದರೆ ಎಂತ ಅಂತ. ಪೆಟ್ರೋಕೆಮಿಕಲ್ಸ್ ಆರ್ ಸಬ್ಸ್ಟೆನ್ಸಸ್ ಒಬ್ಟೈನ್ ಫ್ರಾಮ್ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್. ಪೆಟ್ರೋಕೆಮಿಕಲ್ ಒಂದು ಸಬ್ಸ್ಟೆನ್ಸ್, ಇದು ಯಾವುದರಿಂದ ಸಿಗುವುದೆಂದರೆ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ನಿಂದ. ದೇ ಆರ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಡಿಟರ್ಜೆಂಟ್, ಫೈಬರ್ಸ್ ಆ್ಯಂಡ್ ಪಾಲಿಥೀನ್ ಎಸೆಟ್ರಾ. ರೈಟ್ ದ ಶಾರ್ಟ್ ನೋಟ್ ಆನ್ ಪೆಟ್ರೋಲಿಯಂ. ಪೆಟ್ರೋಲಿಯಂ ವಿಷಯ ನಿಮ್ಗೆ ಏನೆಲ್ಲ ಗೊತ್ತು. ಪೆಟ್ರೋಲಿಯಂ ಈಸ್ ಎ ನ್ಯಾಚುರಲ್ ಗ್ಯಾಸ್ ಸೋರ್ಸಸ್. ಪೆಟ್ರೋಲಿಯಂ ನ್ಯಾಚುರಲಿ ಸಿಗ್ತದೆ, ವಿಚ್ ಇಸ್ ಫಾರ್ಮ್ಡ್ ಬೈ ಡೆಡ್ ಪ್ಲಾಂಟ್ಸ್ ಆ್ಯಂಡ್ ಆನಿಮಲ್ಸ್ ಇನ್ ದ ಸಿ. ಅದು ಸಿ ಅಡಿಯಲ್ಲಿ ಡೆಡ್ ಆನಿಮಲ್ ಮತ್ತು ಪ್ಲಾಂಟಿನ ಬಾಡಿಯಿಂದ ದೊರೆಯುವಂಥ ಒಂದು ಸೋರ್ಸ್. ದೇರ್ ಬಾಡಿ ಸ್ಯಾಂಕ್ ಟು ದ ಬಾಟಮ್ ಆಫ್ ದ ಸಿ. ಅಂದರೆ ತುಂಬ ಅಡಿಗೆ ಹೋಗ್ತದೆ, ಸ್ಯಾಂಕ್ ಆಗ್ತದೆ. ಆ್ಯಂಡ್ ವೇರ್ ಕವರ್ಡ್ ಬೈ ಸೆವೆರಲ್ ಲೇಯರ್ ಆಫ್ ಸ್ಯಾಂಡ್ ಆ್ಯಂಡ್ ಮೆಡ್. ಅದಕ್ಕೆ ತುಂಬ ಸ್ಯಾಂಡ್ ಮತ್ತು ಮಡ್ ಬಂದು ಸೇರಿ ಕವರ್ ಆಗ್ತದೆ. ಟ್ರೆಮೆಂಡಸ್ ಪ್ರೆಷರ್ ಅಂದರೆ ಹೈ ಟೆಂಪರೇಚರ್ ಬೇಕಾಗ್ತದೆ. ಆ್ಯಂಡ್ ಹೀಟ್ ಈಸ್ ಸ್ಲೋಲಿ ಕನ್ವರ್ಟೆಡ್ ದ ಡೆಡ್ ರಿಮೇನ್ಸ್ ಟು ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್. ಅದೇ ಅದು ಹೀಟ್ ಆಗುವಾಗ ಹೈಲಿ ಪ್ರೆಷರ್ ಮತ್ತು ಹೀಟಿನಿಂದ ತುಂಬ ಮಿಲಿಯನ್ ಆಫ್ ಇಯರ್ಸ್ ಟೇಕ್ ಆದ ನಂತರ ಅದು ಕನ್ವರ್ಟ್ ಆಗ್ತದೆ. ಡೆಡ್ ರಿಮೇನ್ಸ್ ಟು ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್. ಪೆಟ್ರೋಲಿಯಂ ಮೀನ್ಸ್ ರಾಕ್ ಆಯಿಲ್. ಪೆಟ್ರೋಲಿಯಂಗೆ ಏನೆಂದು ಹೆಸರೇ ರಾಕ್ ಆಯಿಲ್ ಅಂತ ಹೇಳ್ತಾರೆ. ಇಟ್ ಈಸ್ ಫೌಂಡ್ ಟ್ರ್ಯಾಪ್ಡ್ ಬಿಟ್ವೀನ್ ದ ಸೆಡಿಮೆಂಟರಿ ರಾಕ್ ಇನ್ಸೈಡ್ ದ ಅರ್ತ್. ಅಡಿಯಲ್ಲಿ ಸಿಯಲ್ಲಿ ಸೆಡಿಮೆಂಟರಿ ರಾಕ್ ಇರ್ತದೆ, ಅದರ ಅಂಡರ್ ದ ಲ್ಯಾಂಡ್ ಆ್ಯಂಡ್ ಅಂಡರ್ ದ ಸಿ. ಇದರಿಂದ ದೊರೆಯುತ್ತದೆ ನಮಗೆ. ಪೆಟ್ರೋಲಿಯಂ ಈಸ್ ಆಲ್ಸೋ ಕಾಲ್ಡ್ ಕ್ರೂಡ್ ಆಯಿಲ್. ಅದಕ್ಕೆ ಪೆಟ್ರೋಲಿಯಂ ಹೇಳ್ತಾರೆ, ಕ್ರೂಡ್ ಆಯಿಲ್ ಅಂತ ಹೇಳ್ತಾರೆ. ಈಸ್ ಎ ಮಿಕ್ಸ್ಚರ್ ಆಫ್ ಹೈಡ್ರೋಕಾರ್ಬನ್. ಅದರಲ್ಲಿ ಹೈಡ್ರೋಕಾರ್ಬನ್ನ ಮಿಕ್ಸ್ಚರ್ ಉಂಟು. ಹ್ಯಾವ್ ಎ ಡಿಫ್ರೆಂಟ್ ಬಾಯ್ಲಿಂಗ್ ಪಾಯಿಂಟ್. ಒಂದೊಂದಕ್ಕೆ ಬೇರೆ ಬೇರೆ ಬಾಯ್ಲಿಂಗ್ ಪಾಯಿಂಟ್ ಇರ್ತದೆ. ದ ಕ್ರೂಡ್ ಆಯಿಲ್ ಇಸ್ ಸ್ಪ್ಲಿಟ್ ಇಂಟು. ಕ್ರೂಡ್ ಆಯಿಲಲ್ಲಿ ಬೇರೆ ಬೇರೆ ವಿಧವಾಗಿ ನಾವು ಬೇರೆ ಆಯಿಲನ್ನು ತಯಾರಿಸ್ಬೋದು. ವೇರಿಯಸ್ ಟೈಪ್ ಆಫ್ ಪ್ರಾಡಕ್ಟ್ ಲೈಕ್ ಯಾವುದೆಲ್ಲ ಕ್ರೂಡ್ ಆಯಿಲಿಂದ ಯೂಸ್ ಮಾಡ್ಬೋದು ಅಂದರೆ LPG, ಪೆಟ್ರೋಲ್, ಕೆರೋಸಿನ್ ಆಯಿಲ್, ಡೀಸೆಲ್, ಲುಬ್ರಿಕೇಟಿಂಗ್ ಆಯಿಲ್, ಪ್ಯಾರಾಫಿನ್ ವ್ಯಾಕ್ಸ್ ಎಸೆಟ್ರಾ. ಇದನ್ನೆಲ್ಲ ನಾವು ಯೂಸ್ ಮಾಡ್ಬೋದು, ಕ್ರೂಡ್ ಆಯಿಲಿಂದ ದೊರೆಯುತ್ತದೆ. ಈ ಚಿತ್ರವನ್ನು ಗಮನವಿಟ್ಟು ನೋಡಿ. ಇದು ಆಲ್, ಕ್ಯಾಪ್ ರಾಕ್, ಸ್ಯಾಂಡ್, ಸಾಲ್ಟ್ ವಾಟರ್, ಅಕರೆನ್ಸ್ ಆಫ್ ಪೆಟ್ರೋಲಿಯಂ ಅಂಡರ್ ದ ಡೋಮ್ಸ್ ಹೇಗೆ ಸಿಗ್ತದೆ ಅಂತ. ವಾಟ್ ಆರ್ ದ ಡಿಫ್ರೆಂಟ್ ಕಾನ್ಸ್ಟಿಟ್ಯೂಯೆಂಟ್ ಆಫ್ ಪೆಟ್ರೋಲಿಯಂ. ಬೇರೆ ಬೇರೆ ಟೈಪ್ ಯಾವುದು, ಪೆಟ್ರೋಲಿಯಂನ ಬೇರೆ ಬೇರೆ ಸ್ಥಿತಿ ಯಾವುದೆಲ್ಲ ಅಂತ. ಅದರಲ್ಲಿ ಸಿಗುವಂಥ ವಸ್ತು ಡಿಫ್ರೆಂಟ್ ಕಾನ್ಸ್ಟಿಟ್ಯೂಯೆಂಟ್ ಆಫ್ ಪೆಟ್ರೋಲಿಯಮ್ಸ್ ಆರ್ LPG, ಪೆಟ್ರೋಲ್, ಕೆರೋಸಿನ್, ಡೀಸೆಲ್, ಲುಬ್ರಿಕೇಟಿಂಗ್ ಆಯಿಲ್, ಪ್ಯಾರಾಫಿನ್ ವ್ಯಾಕ್ಸ್. ವಾಟ್ ಆರ್ ದ 4 ಡಿಫ್ರೆಂಟ್ ಯೂಸಸ್ ಆಫ್ ಪೆಟ್ರೋಲಿಯಂ ಪ್ರಾಡಕ್ಟ್. ಪೆಟ್ರೋಲಿಯಂದ ಏನೆಲ್ಲ ಯೂಸ್ ಉಂಟು. ಪೆಟ್ರೋಲಿಯಂ ಈಸ್ ಯೂಸ್ಡ್ ಆಸ್ ಎ ಮೋಟಾರ್ ಫ್ಯೂಯಲ್. ಮೋಟರ್ಗೆ ಯೂಸ್ ಮಾಡ್ತೇವೆ. ಅವಿಯೇಷನ್ ಫ್ಯೂಯಲ್ ಆ್ಯಂಡ್ ಸಾಲ್ವೆಂಟ್ ಫಾರ್ ಡ್ರೈ ಕ್ಲೀನಿಂಗಲ್ಲಿ ಮಾಡ್ತಾರೆ. ಕೆರೋಸಿನ್ ಈಸ್ ಆಲ್ಸೋ, ಕೆರೋಸಿನ್ ಅದರ ಫಾರ್ಮ್ ಏನಂದು, ಈಸ್ ಯೂಸ್ಡ್ ಫ್ಯೂಯಲ್ ಫಾರ್ ಸ್ಟವ್, ಲ್ಯಾಂಪ್, ಜೆಟ್ ಏರ್ಕ್ರಾಫ್ಟ್ಸ್. ಡೀಸೆಲ್ ಈಸ್ ಯೂಸ್ಡ್ ಆಸ್ ಎ ಫ್ಯೂಯಲ್ ಫಾರ್ ಹೆವಿ ಮೋಟರ್ ವೆಹಿಕಲ್, ಎಲೆಕ್ಟ್ರಿಕ್ ಜನರೇಟರ್ ಎಸೆಟ್ರಾ. ಪ್ಯಾರಾಫಿನ್ ವ್ಯಾಕ್ಸ್ ಈಸ್ ಯೂಸ್ಡ್ ಟು ಆಯಿಂಟ್ಮೆಂಟ್, ಕ್ಯಾಂಡಲ್ಸ್, ವ್ಯಾಸಲಿನ್. ಇದೆಲ್ಲ ಪೆಟ್ರೋಲಿಯಂನಿಂದ ಕಾನ್ಸ್ಟಿಟ್ಯೂಯೆಂಟಿಂದ ಮಾಡೋ ಪ್ರಾಡಕ್ಟ್ಗಳು.